ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ನಾವೀಗ ರಾಮಾಯಣದ ಪಾತ್ರ ಪರಿಚಯದ ಸರಣಿಕೆಯಲ್ಲಿದ್ದೀವಿ. ಹಿಂದಿನ ವಿಡಿಯೋದಲ್ಲಿ ನಾವು ಮಾರೀಚನ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ಮತ್ತೋರ್ವ ಪ್ರಮುಖ ವ್ಯಕ್ತಿಯಾದಂತಹ ಇನ್ನೊಬ್ಬರ ಜೀವನ ಚರಿತ್ರೆಯನ್ನು ತಿಳಿತಾ ಹೋಗೋಣ. ಇವತ್ತು ನಾನು ಪರಿಚಯಿಸಲಿಕ್ಕೆ ಬಂದಿರುವಂತಹ ಪಾತ್ರದ ಹೆಸರು ಶೂರ್ಪನಖ ಅಂತ ಹೇಳಿ. ನಾವು ಈ ಹೆಸರನ್ನು ಖಂಡಿತವಾಗಿಯೂ ಕೇಳಿರ್ತೀವಿ. ರಾಮಾಯಣದ ಸೀತಾ ಅಪಹರಣಕ್ಕೆ ಪ್ರಮುಖವಾದಂತಹ ಕಾರಣ ಅದು ಇವಳ ಜೀವನ ಚರಿತ್ರೆಯನ್ನು ತಿಳಿತಾ ಹೋಗೋಣ. ವಿಶ್ರವ ಮಹರ್ಷಿ ಮತ್ತು ಸುಮಾಲಿಕಾ ಅನ್ನುವಂತಹ ದಂಪತಿಗೆ 4 ಜನ ಮಕ್ಕಳಿರ್ತಾರೆ. ಒಂದು ರಾವಣ, ಇನ್ನೊಬ್ಬ ಕುಂಭಕರ್ಣ, ಮತ್ತೊಬ್ಬ ವಿಭೀಷಣ, 4ನೇಯದಾಗಿ ಶೂರ್ಪನಖ. ಇವಳು ಕಡೆಯ ಮತ್ತು ಕಿರಿಯ ಹೆಣ್ಣು ಮಗಳು. ಇವಳು ಹುಟ್ಟುವಾಗಲೇ ಅಂದವಾದಂತಹ ಕಣ್ಣುಗಳನ್ನು ಹೊತ್ತುಕೊಂಡು ಹುಟ್ಟಿರ್ತಾಳೆ. ಅದೇ ಕಾರಣಕ್ಕೋಸ್ಕರ ತಂದೆ ತಾಯಿ ಇವಳಿಗೆ ಮೀನಾಕ್ಷಿ ದೀಕ್ಷಾ ಅನ್ನುವಂತಹ ಹೆಸರನ್ನು ಇಟ್ಟಿರ್ತಾರೆ. ಹಾಗೆಯೇ ಇವಳ ಉಗುರುಗಳು ಅದು ಚಂದ್ರನ ಹಾಗಿದ್ದು ಅನ್ನೋ ಕಾರಣಕ್ಕೋಸ್ಕರ ಚಂದ್ರನಖ ಅನ್ನುವಂತಹ ಹೆಸರಿನಿಂದಲೂ ಕೂಡ ಇವಳನ್ನು ಕರೀತಾ ಇರ್ತಾರೆ. ಇವಳು ಯೌವನಕ್ಕೆ ಬಂದಂತಹ ಸಂದರ್ಭದಲ್ಲಿ ವಿದ್ಯುತ್ ಜಿಹ್ವಾ ಅನ್ನುವಂತಹ ಒಬ್ಬ ದೇವತೆಯನ್ನು ಅಂದರೆ ಸುರನನ್ನು ಇಷ್ಟಪಟ್ಟು ವರಿಸುವಂತಹ ಮನಸ್ಸನ್ನು ಮಾಡ್ತಾಳೆ. ಆಗ ರಾವಣಾದಿಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಸುರ ಮತ್ತು ಅಸುರರಿಗೆ ಆಗಾಗ ಕಾದಾಟಗಳು ನಡೀತಾ ಇರೋದ್ರಿಂದ ಸುರನನ್ನು ಮದುವೆಯಾಗಲಿಕ್ಕೆ ರಾವಣ ಒಪ್ಪೋದಿಲ್ಲ. ಆದರೆ ರಾವಣನ ಹೆಂಡತಿಯಾದಂಥ ಮಂಡೋದರಿ ಅವಳು ಚಂದ್ರನಖಾಳ ಮಾತಿಗೆ ಬೆಲೆಯನ್ನು ಕೊಟ್ಟು ಅವಳು ಇಷ್ಟಪಟ್ಟಂತೆ ವಿದ್ಯುತ್ ಜಿಹ್ವಾನೊಂದಿಗೆ ಮದುವೆ ಆಗಲಿಕ್ಕೆ ಒಪ್ಪಿಗೆ ಕೊಡಿಸಿರ್ತಾಳೆ. ಮುಂದುವರೆದು ಅವರ ಮದುವೆಯೂ ಕೂಡ ಆಗತ್ತೆ. ಸುಖಿ ಸಂಸಾರ ನಡೆಸ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಶಾಂಬ್ರಿ ಅನ್ನುವಂತಹ ಒಬ್ಬ ಮಗ ಕೂಡ ಹುಡ್ತಾನೆ. ಇದಾದ ಕೆಲವೇ ದಿನಗಳಲ್ಲಿ ಒಮ್ಮೆ ರಾವಣ ಅವನು ರಸಾತಲ ಲೋಕವನ್ನು ಗೆದ್ಕೊಂಡು ಬರಲಿಕ್ಕೆ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಯಾವುದೋ ಅನಿವಾರ್ಯ ಕಾರಣಗಳಿಂದಾಗಿ ಅವನು ವಿದ್ಯುತ್ ಜಿಹ್ವಾನನ್ನು ಕೊಂದು ಬಿಡ್ತಾನೆ. ಇಲ್ಲಿ 2 ರೀತಿಯಾದಂತಹ ಕಥೆಗಳಿದೆ. ಒಂದು, ಚಂದ್ರನಖ ಅಲ್ಲಿರದೇ ಇರತಕ್ಕಂತಹ ಸಂದರ್ಭದಲ್ಲಿ ರಾವಣನೇ ಹೋಗಿ ವಿದ್ಯುತ್ ಜಿಹ್ವಾನನ್ನು ಕೊಂದ ಅನ್ನುವಂಥದ್ದು. ಇನ್ನೊಂದು, ಅದು ವಿದ್ಯುತ್ ಜಿಹ್ವಾನೇ ಹೋಗಿ ರಾವಣನ ಮೇಲೆ ದಾಳಿಯನ್ನು ಮಾಡ್ದ, ಆ ಕಾರಣಕ್ಕೆ ರಾವಣ ವಿದ್ಯುತ್ ಜಿಹ್ವಾನನ್ನು ಕೊಂದ ಅನ್ನುವಂಥದ್ದು. ಇತ್ತ ಯಾವಾಗ ಚಂದ್ರನಖ ವಿಧವೆ ಆಗ್ತಾಳೋ ಅವಳು ಅನೇಕ ವರ್ಷಗಳ ಕಾಲ ಕೊಠಡಿಯಿಂದ ಹೊರಗೆ ಬರೋದಿಲ್ಲ. ಅವಳು ಬಾಗಿಲುಗಳನ್ನು ಹಾಕ್ಕೊಂಡು ಅಲ್ಲೇ ಕೂತು ಬಿಡ್ತಾಳೆ. ಅನೇಕ ವರ್ಷಗಳಾದಂತಹ ಸಂದರ್ಭದಲ್ಲಿ ಅವಳ ಸೌಂದರ್ಯ ಕುಗ್ಗಿ ಹೋಗುತ್ತೆ, ವಯಸ್ಸಾಗತ್ತೆ, ಅವಳಲ್ಲಿ ಕುಬುದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹೀಗಿರ್ತಕ್ಕಂತಹ ಸಂದರ್ಭದಲ್ಲಿ ರಾವಣ ಒಮ್ಮೆ ಬಂದು ಅವನು, ನೀನು ಲೋಕ ಸಂಚಾರವನ್ನು ಮಾಡ್ತಾ ಬಾ, ಹೀಗೆ ಒಂದೇ ಕೊಠಡಿಯಲ್ಲಿ ಕೂತಿರಬೇಡ, ಒಂದು ವೇಳೆ ಯಾರಾದರೂ ಕೂಡ ನಿನಗಿಷ್ಟ ಆದರೆ ಹೇಳು, ನಾನು ಮುಂದೆ ನಿಂತು ನಿನಗೆ ವಿವಾಹವನ್ನು ಮಾಡಿಸ್ತೀನಿ ಅನ್ನುವಂತಹ ಮಾತನ್ನು ರಾವಣ ಹೇಳಿರ್ತಾನೆ. ಇತ್ತ ಕರಾದಿ ರಾಕ್ಷಸರು ಯಾವಾಗ ಜನಸ್ಥಾನದಲ್ಲಿರ್ತಾರೋ ಆಗ ಚಂದ್ರನಖಾಳು ಕೂಡ ಅವಳು ಕರಾದಿ ರಾಕ್ಷಸರಿರುವತ್ತ ಬಂದಿರ್ತಾಳೆ. ಯಾವಾಗ ಲೋಕ ಸಂಚಾರವನ್ನು ಮಾಡ್ತಾ ಇರ್ತಾಳೋ ಆಗ ಪಂಚವಟಿಯಲ್ಲಿ ರಾಮ, ಲಕ್ಷ್ಮಣ ಮತ್ತು ಸೀತೆ ಇರುವಂತಹದ್ದನ್ನು ನೋಡ್ತಾಳೆ. ಅವಳಿಗೆ ಗೊತ್ತಿಲ್ಲದೆ ಇರುವಂತಹ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಇವಳ ಮಗನಾದಂತಹ ಶಾಂಬ್ರಿಯನ್ನು ಲಕ್ಷ್ಮಣ ಕೊಂದಿರ್ತಾನೆ. ಯಾವಾಗ ಇವಳು ಈ ಮೂವರನ್ನು ನೋಡ್ತಾಳೋ ಆಗ ರಾಮನ ಮೇಲೆ ಇವಳಿಗೆ ಮನಸ್ಸಾಗ್ಬಿಡತ್ತೆ. ರಾಮ ಅಷ್ಟು ಸ್ಫುರದ್ರೂಪಿ ಆಗಿರ್ತಾನೆ. ಬಂದು ರಾಮನ ಬಳಿ ನನ್ನನ್ನು ವರಿಸು ಅನ್ನುವಂಥ ಮನವಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ರಾಮ, ನಾನು ನಿನಗೆ ಸರಿಯಾದಂಥ ವ್ಯಕ್ತಿಯಲ್ಲ, ಮತ್ತು ನನಗೊಬ್ಬಳು ಪತ್ನಿ ಇದ್ದಾಳೆ, ನಾನು ಏಕಪತ್ನಿ ವ್ರತಸ್ಥ, ಹಾಗಾಗಿ ನೀನು ಲಕ್ಷ್ಮಣನನ್ನು ಒಮ್ಮೆ ಕೇಳು ಅಂಥೇಳಿ ಚುಡಾಯಿಸಿಬಿಡ್ತಾನೆ. ಅವಳು ಹೋಗಿ ಲಕ್ಷ್ಮಣನ ಬಳಿ ಕೇಳಿದಂತಹ ಸಂದರ್ಭದಲ್ಲಿ ಲಕ್ಷ್ಮಣ, ನಿನಗೆ ನಾನು ಸರಿಯಾದಂಥ ವ್ಯಕ್ತಿಯಲ್ಲ, ನಾನು ರಾಮನ ದಾಸನ ರೀತಿಯಾದಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ, ನೀನು ನನ್ನನ್ನು ಮದುವೆ ಆದರೆ ದಾಸಿಯಾಗಿ ನಿನ್ನ ಜೀವನವನ್ನು ಕಳಿಬೇಕಾಗತ್ತೆ, ಹಾಗಾಗಿ ಮತ್ತೆ ರಾಮನ ಬಳಿಯೇ ಹೋಗಿ ಕೇಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಶೂರ್ಪನಖ ಅಂದರೆ ಚಂದ್ರನಖ ಅವಳು ಮತ್ತೆ ಬಂದು ರಾಮನ ಬಳಿ ಮನವಿಯನ್ನು ಮಾಡ್ತಾಳೆ. ಅಂದರೆ ಮದುವೆ ಆಗು ಅನ್ನುವಂಥ ಆಮಿಷವನ್ನು ಒಡ್ತಾಳೆ. ಯಾವಾಗ ರಾಮ ತಿರಸ್ಕರಿಸಿ ನೀನು ಯಾವುದಾದರೂ ರಾಕ್ಷಸನನ್ನು ವಿವಾಹ ಆಗು ಅಂತ ಹೇಳ್ತಾನೋ ಆಗ
ಶೂರ್ಪನಖ ತನ್ನ ನಿಜ ಸ್ವರೂಪವಾದಂಥ ರಾಕ್ಷಸರ ರೂಪವನ್ನು ಧರಿಸಿಕೊಂಡು ಸೀತೆಯ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಬರ್ತಾಳೆ. ಯಾಕೆ ಅಂತ ಹೇಳಿದ್ರೆ, ನಿನಗೆ ಒಬ್ಬಳು ಹೆಂಡತಿ ಇದ್ದಾಳಲ್ವಾ, ಅವಳು ಇದ್ರೇನೆ ನೀನು ನನ್ನನ್ನು ಮದುವೆ ಆಗೋದಿಲ್ಲ, ಹಾಗಾದರೆ ನಾನು ಅವಳನ್ನೇ ಕೊಲ್ತೀನಿ, ಆಗ ನೀನೇ ನನ್ನನ್ನು ಮದುವೆ ಆಗ್ತೀಯಾ ಅನ್ನುವಂತಹದ್ದು ಶೂರ್ಪನಖಳ ಯೋಚನೆ ಆಗಿರುತ್ತೆ. ಅದೇ ಕಾರಣಕ್ಕೋಸ್ಕರ ಅವಳು ಸೀತಾಮಾತೆಯ ಮೇಲೆ ದಾಳಿ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಆಗ ಲಕ್ಷ್ಮಣ ಅವನು ಕ್ರುದ್ಧನಾಗಿ ಶೂರ್ಪನಖಳ ಮೂಗನ್ನು ಕತ್ತರಿಸಿ ಅವಳನ್ನು ಕುರೂಪಗೊಳಿಸಿ ಅವಳನ್ನು ವಾಪಸ್ ಕಳಿಸಿಬಿಡ್ತಾನೆ. ಅವಳು ಹೋಗಿ ಖರಾದಿ ರಾಕ್ಷಸರಿಗೆ ತಿಳಿಸಿದಂತಹ ಸಂದರ್ಭದಲ್ಲಿ ಖರಾದಿ ರಾಕ್ಷಸರು 14,000 ಸೈನ್ಯವನ್ನು ಹೊತ್ತುಕೊಂಡು ರಾಮ ಲಕ್ಷ್ಮಣರ ಮೇಲೆ ಯುದ್ಧಕ್ಕೆ ಬಂದ್ಬಿಡ್ತಾರೆ. ಯಾವಾಗ ಖರಾದಿ ರಾಕ್ಷಸರು ಯುದ್ಧಕ್ಕೆ ಬರ್ತಾರೋ ಆಗ ರಾಮ ಲಕ್ಷ್ಮಣರಿಬ್ಬರೇ ಸೇರಿ ಎಲ್ಲರನ್ನೂ ಕೂಡ ಕೊಂದು ಬಿಡ್ತಾರೆ. ಅಲ್ಲಿ ಉಳಿಯುವಂಥವನು ಕೇವಲ ಅಕಂಪನ ಒಬ್ಬನೇ. ಆ ಅಕಂಪನ ಹೋಗಿ ರಾಮ ಲಕ್ಷ್ಮಣರ ಬಗ್ಗೆ ರಾವಣನಿಗೆ ತಿಳಿಸ್ತಾನೆ. ಅದೇ ಸಮಯಕ್ಕೆ ಶೂರ್ಪನಖಾಳು ಕೂಡ ಹೋಗಿ ರಾವಣನ ಹತ್ತಿರ ಸೀತೆಯ ಸೌಂದರ್ಯದ ವರ್ಣನೆ ಮಾಡಿ, ಆ ರೀತಿಯಾದಂತಹ ಚಲುವೆ ಸುಂದರಿ ಅವಳು ನಿನ್ನ ಬಳಿ ಇರಬೇಕು ಅನ್ನುವಂತಹ ಆಸೆಯನ್ನು ರಾವಣನಿಗೆ ಹುಟ್ಟಿಸ್ತಾಳೆ. ಮುಂದುವರೆದು ವಾಲ್ಮೀಕಿ ರಾಮಾಯಣದಲ್ಲಿ ಶೂರ್ಪನಖಾಳ ಕತೆ ಇನ್ನೆಲ್ಲೂ ಕೂಡ ನಮಗೆ ಕಂಡು ಬರೋದಿಲ್ಲ. ಆದರೆ ಬೇರೆ ರಾಮಾಯಣಗಳಲ್ಲಿ ಯಾವಾಗ ವಿಭೀಷಣ ಲಂಕೆಯ ರಾಜನಾಗ್ತಾನೋ ಆ ಸಮಯದಲ್ಲಿ ಶೂರ್ಪನಖ ಸಮುದ್ರದಲ್ಲಿ ತನ್ನ ದೇಹತ್ಯಾಗವನ್ನು ಮಾಡ್ತಾಳೆ ಅನ್ನುವಂತಹದ್ದು ಉಲ್ಲೇಖವಾಗಿ ನಮಗೆ ಸಿಗುತ್ತೆ. ಮತ್ತು ಇಲ್ಲಿ ಇನ್ನೊಂದು ಕಥೆ ಪ್ರಚಾಲ್ತಿಯಲ್ಲಿರುವಂತಹದ್ದು ಏನು ಅಂತ ಹೇಳಿದ್ರೆ, ಶೂರ್ಪನಖ ಹಿಂದಿನ ಜನ್ಮದಲ್ಲಿ ಅಪ್ಸರೆ ಆಗಿದ್ಲು, ಅಷ್ಟೇ ಅಲ್ಲದೆ ಮುಂದಿನ ಜನ್ಮದಲ್ಲಿ ಕೃಷ್ಣನನ್ನು ವರಿಸಿದ್ಲು ಅಂತ ಹೇಳಿ. ಈ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಇರುವಂತಹದ್ದಲ್ಲ. ಆದರೆ ಈ ಕಥೆ ಏನು ಅಂತ ಹೇಳಿದ್ರೆ, ಶೂರ್ಪನಖ ಹಿಂದಿನ ಜನ್ಮದಲ್ಲಿ ಗಂಧರ್ವ ಕನ್ಯೆಯಾದಂತಹ ನಯನತಾರ ಅನ್ನುವಂತಹ ಹೆಸರಿನವಳಾಗಿರ್ತಾಳೆ. ಒಮ್ಮೆ ವಜ್ರ ಅನ್ನುವಂತಹ ಮಹರ್ಷಿ ಅವನು ತಪಸ್ಸನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಅವನನ್ನು ತಪೋಭಗ್ನನನ್ನಾಗಿ ಮಾಡಲಿಕ್ಕೋಸ್ಕರ ಇಂದ್ರ ನಯನತಾರಾಳನ್ನು ಕಳಿಸ್ಕೊಟ್ಟಿರ್ತಾನೆ. ಇವಳ ಸೌಂದರ್ಯಕ್ಕೆ ಮನಸೋತಂತಹ ಅವನು ತಪೋಭಗ್ನನಾಗಿ ತಪಸ್ಸಿನಿಂದ ಹೊರಗೆ ಬಂದ್ಬಿಡ್ತಾನೆ. ಆ ಸಮಯದಲ್ಲಿ ಕ್ರುದ್ಧನಾಗಿ ವಜ್ರ ಮಹರ್ಷಿ ಮುಂದಿನ ಜನ್ಮದಲ್ಲಿ ನೀನು ರಾಕ್ಷಸಿಯಾಗು ಅನ್ನುವಂತಹ ಶಾಪವನ್ನು ಕೊಟ್ಟಿರ್ತಾನೆ. ತದನಂತರ ಅವನ ತಪ್ಪಿನ ಅರಿವಾಗಿ ವಾಪಸ್ ಶಾಪವನ್ನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಶಾಪದ ಜೊತೆಯಲ್ಲಿ ಒಂದು ವರವನ್ನೂ ಕೂಡ ಕೊಟ್ಟಿರ್ತಾನೆ. ಏನು ಅಂತ ಹೇಳಿದ್ರೆ, ಯಾವಾಗ ವಿಷ್ಣುವಿನ ದರ್ಶನವಾಗುತ್ತೋ ಆಗ ನೀನು ವಾಪಸ್ ರಾಕ್ಷಸ ರೂಪದಿಂದ ಹೊರಗೆ ಬರ್ತೀಯಾ ಅನ್ನುವಂಥ ವರವನ್ನು ಕೊಟ್ಟಿರ್ತಾನೆ. ಮುಂದುವರೆದು ಶೂರ್ಪನಖಿ ಅವಳು ವಿಭೀಷಣನ ಕಾಲದಲ್ಲಿ ದೇಹತ್ಯಾಗವನ್ನು ಮಾಡುವುದಕ್ಕಿಂತ ಮುಂಚೆ ಅವಳು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾಳೆ. ಬ್ರಹ್ಮ, ನಿನಗೆ ನಾನು ಮೋಕ್ಷವನ್ನು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಮೋಕ್ಷದ ದಾರಿಯನ್ನು ಕೊಡ್ತೀನಿ ಅಂಥೇಳಿ ಮುಂದಿನ ಜನ್ಮದಲ್ಲಿ ನೀನು ಕುಬ್ಜ ಅನ್ನುವಂತಹ ಗೋಪಿಕಾ ಸ್ತ್ರೀಯಾಗಿ ಜನ್ಮವನ್ನು ತಾಳು, ಹಾಗೆ ಕೃಷ್ಣನ ಜೊತೆ ನಿನ್ನ ವಿವಾಹ ಆಗತ್ತೆ, ಅದಾದ ಮೇಲೆ ನಿನಗೆ ಮೋಕ್ಷ ಸಿಗುತ್ತೆ ಅನ್ನುವಂತಹ ವರವನ್ನು ಕೊಟ್ಟಿರ್ತಾನೆ. ಅದೇ ರೀತಿಯಾಗಿ ಮುಂದಿನ ಜನ್ಮದಲ್ಲಿ ಕುಬ್ಜ ಅನ್ನುವಂತಹ ಗೋಪಿಕಾ ಸ್ತ್ರೀಯಾಗಿ ಹುಟ್ಟಿ ಕೃಷ್ಣನನ್ನು ವರಿಸಿ ಅವಳು ಕೂಡ ಮೋಕ್ಷವನ್ನು ಪಡ್ಕೋತಾಳೆ ಅಂಥೇಳಿ ಇನ್ನೊಂದು ಕಥೆ. ಇದು ಶೂರ್ಪನಖಾಳ ಅಂದರೆ ಚಂದ್ರನಖಾಳ ಜೀವನ ಚರಿತ್ರೆ. ಮುಂದಿನ ವಿಡಿಯೋದಲ್ಲಿ ರಾಮಾಯಣದ ಮತ್ತೊಂದು ಪ್ರಮುಖ ಪಾತ್ರದ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೆ ನಿಮಗೇನನ್ನಿಸ್ತು ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.